ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಭಾಳ ವಿಶೇಷವಾಗಿರುವಂತಹ ಜನ್ಮಾಷ್ಟಮಿ ಹಂಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂಥೇಳಿ ಭಾಳ ಮಸ್ತಾಗಿ ನಾವು ನಿಮಗೆ ಚಕ್ಲಿ ಹಂಗೆ ತೆಂಗೊಳಲು ರೆಸಿಪಿಯನ್ನು ತೋರ್ಸಕತ್ತೀವಿ. ಭಾಳ ಸಾಂಪ್ರದಾಯಿಕವಾಗಿ ಅತಿ ಸುಲಭವಾದ ಅಂದಾಗ ನಾವು ನಿಮ್ಗೆ ತೋರಿಸ್ತೀವಿ. ಭಾಳ ಎಲ್ಲಿ ಕನ್ಫ್ಯೂಸ್ ಆಗಂಗಿಲ್ಲ, ನಿಮಗೆ ಮಾಡುವಾಗ ಯಾವುದೇ ಸಮಸ್ಯೆ ಬರೋಂಗಿಲ್ಲ. ಹಾಗಾದ್ರೆ ಈಸಿಯಾಗಿ ಮಾಡೋಕ್ಕೆ ತಯಾರಾಗಿ ಬಿಡ್ರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬಾಜು ಬರೋ ಗಂಟೆ ಮೇಲೆ ಒತ್ತಿ ಬಿಡ್ರಿ. ಹಾಗಾದ್ರೆ ಶುರು ಮಾಡೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ ಒಂದು 2 ಕಪ್ ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀವಿ. ಗೊತ್ತಾದ್ರಲ್ಲ ದಪ್ಪನ್ನು ನೀವು ಭಾರತ ಅಕ್ಕಿ ಯಾವ್ದು ಬೇಕಾದ ತೊಗೊಂಡು ನಡೀತೀವಿ. ಹಂಗೆ ನೆಕ್ಸ್ಟ್ ಅದಕ್ಕೆ 1 ಕಪ್ ಉದ್ದಿನ ಬೇಳೆಯನ್ನು ತೊಗೋಬೇಕಾಕತಿ. ಹಂಗೆ ಒಂದು ಅರ್ಧ ಕಪ್ ನೀವು ಹುರ್ಗಡ್ಲೆಯನ್ನು ತೊಗೋಬೇಕಾಕತಿ. ಗೊತ್ತಾದ್ರಲ್ಲ. ಇನ್ನು ಏನು ಮಾಡ್ರಿ ಅಂತಂದ್ರೆ ಒಂದು ಪ್ಯಾನ್ನಾಗ ನಾವಿಲ್ಲಿ ಆ ಒಂದು ಉದ್ದಿನ ಬೇಳೆ ಇದ್ದರೆ 1 ಕಪ್ ಉದ್ದಿನ ಬೇಳೆ ಅವ್ನು ಚೆಂದಂಗೆ ರೋಸ್ಟ್ ಮಾಡತ್ತಿದ್ದೀವಿ. ಹಂಗೆ ಇವೆಲ್ಲ ಹೆಂಗೆ ತೊಗೋಬೇಕು, ಉದ್ದಿನ ಬೇಳೆ ಮತ್ತು ಅಕ್ಕಿ ಹೆಂಗೆ ತೊಗೊಂಡ್ರಿ ಅಂತಂದ್ರೆ ರಾತ್ರಿ ಏನು ಮಾಡಿರಿ ಅಂತಂದ್ರೆ ನೀವು ಒಂದ್ಸಲ ಎರಡೂ ವಾಶ್ ಮಾಡಿರಿ, ಆಮೇಲೆ ಆರಕ್ಕೆ ಬಿಟ್ಬಿಡ್ರಿ. ಮುಂಜಾನೆ ನೀವು ಯೂಸ್ ಮಾಡಿ. ಇಲ್ಲ ನಿಮ್ಮ ಕಡೆ ಟೈಮ್ ಇಲ್ಲ ಅಂತಂದ್ರೆ ಮುಂಜಾನೆ ಅವನ್ನ ಎರಡೂ ಒಂದು ಬಟ್ಟೆ ಒಳಗೆ ಹಾಕಿ ಕರೆಕ್ಟಾಗಿ ಚಲೋ ತಂಗಿ ಒರೆಸಿ ನೀವು ತೊಗೋಬೋದು. 2 ಆಪ್ಷನ್ ಕೊಟ್ಟೇನಿ ನಾನು ನಿಮ್ಗೆ, ಹೆಂಗೆ ಬೇಕೋ ನೀವು ಹಂಗೆ ಮಾಡ್ಬೋದು. ಈಗ ಉದ್ದಿನ ಬೇಳೆ ಚಲೋ ತಂಗಿ ಅದರದ್ದೊಂದು ಮಸ್ತ್ ಅರೋಮ ಬಂದಾದ್ಮೇಲೆ ಒಂದು ಪ್ಲೇಟ್ನಾಗ ತೆಗೆದು ಹಾಕಿರಿ. ಇನ್ನು ಅದೇ ರೀತಿಯಾಗಿನ ನಾವು ಅಕ್ಕಿ ಏನು ತೊಗೊಂಡಿದ್ದೀವ್ರಲ್ಲ, ಆ ಅಕ್ಕಿಯನ್ನು ಚಲೋ ತಂಗಿ ನಾವು ಸ್ವಲ್ಪ ಹಿಂಗೆ ಹುರ್ದುಕೊಳತ್ತಿದ್ವಿ. ಆಮೇಲೆ ನಿಮ್ಗೆ ಜಾಸ್ತಿ ಕ್ವಾಂಟಿಟಿಗೆ ಮಾಡತ್ತಿದ್ರಂದ್ರೆ ನೀವು ಇನ್ನೂ ಜಾಸ್ತಿ ಮಾಡ್ಬೋದು. ಇಲ್ಲ ಕಡಿಮೆ ಅಂತಂದ್ರೆ 1 ಕಪ್ಗೆ ನೀವು ಅಕ್ಕಿ ತೊಗೊಂಡಿರ್ತೀವಿ, ಅದಕ್ಕೆ ಒಂದು ಅರ್ಧ ಕಪ್ ಉದ್ದಿನ ಬೇಳೆ ಅಷ್ಟ ತೊಗೋಬೇಕು. ಅದ್ರ ಅರ್ಧ ಉದ್ದಿನ ಬೇಳೆ ತೊಗೊರಿ. ನಾವಿಲ್ಲಿ 2 ಕಪ್ಪ 1 ಕಪ್ಪ ಹಂಗೆ ತೊಗೊಂಡಿದ್ದೀವಿ. ಗೊತ್ತಾತ್ರಲ್ಲೇ. ಮುಂದೆ ಅಕ್ಕಿನೂ ನಾವು ತೆಗೆದು ಹಾಕಿದ್ಮೇಲೆ ಹುರ್ಗಡ್ಲೆ ಅಂತ ಇರ್ತಾವ್ರಿ, ಅವನು ಎಲ್ಲ ಒಂದು ಪ್ಲೇಟ್ನಾಗ ಹಾಕಿ ಇಟ್ಕೊಂಡಿದ್ದೀವಿ. ಇವ ಒಂದು ಬೇಸ್ ಅಂತ ತಿಳ್ಕೊರಿ. ಈ ಒಂದು ರೆಸಿಪಿಗೆ 3 ಇದ್ರೆ ಸಾಕು. ಈಗ ಎಲ್ಲನೂ ನಾವು ಚಲೋ ತಂಗಿ ರೋಸ್ಟ್ ಮಾಡಿ ತೊಗೊಂಡು ಬಂದೆವು. ಸ್ವಲ್ಪ ಬಿಸಿದಾವೆ ಇರುವಲ್ರಿ, ನಮಗೆ ಸ್ವಲ್ಪ ಬಿಸಿನ. ನೀವು ಇದನ್ನ ಏನು ಮಾಡ್ಬೋದು ರೀ, ನೀವು ಡೈರೆಕ್ಟ್ ಮಿಲ್ ಅಥವಾ ಗಿರ್ನಿಗೆ ಹೋಗಿ ಚಂದಂಗಿ ನೀವು ಬೀಸ್ಕೊಂಡು ಬರ್ಬೋದು. ಇಲ್ಲ ಅಂತಂದ್ರೆ ಸ್ವಲ್ಪ ಬಿಸಿ ಇರ್ತಾವ್ರಲ್ಲ, ಅವಾಗ ನಾವು ಒಂದು ಮಿಕ್ಸರ್ ಜಾರ್ದಾಗ ತೆಳಗಿಡಿಯಂಗಿಲ್ಲ ರೀ, ಅಷ್ಟ ಮ್ಯಾಲೆ ನೋಡಿ ಹಿಡ್ದ ಗರ್ರ ಅಂಥೇಳಿ ಅನ್ಸ್ಕೊಂಡು ಬರೋದು. ಪೂರ್ತಿ ಸಣ್ಣ ಅಂದ್ರೆ ಸಣ್ಣಾಗಿ ಹೋಗ್ಬೇಕ್ರಿ, ಅವು ಹಿಟ್ಟು ಮಾಡಬೇಕಾಕೈತಿ. ಗೊತ್ತಾದ್ರಲ್ಲ. ಈ ರೀತಿ ಹಿಟ್ಟು ಮಾಡಿ ಒಂದೊಂದು ಅರ್ಧ ಮಾಡಿರಿ ಅಂತಂದ್ರೆ ಒಮ್ಮೆ ಎಲ್ಲ ಹುಯ್ಯತ್ ಹಾಕಂಗಿಲ್ಲ. ಸ್ವಲ್ಪ ಒಂದೊಂದು ಸಲ ನೀವು ಹಿಟ್ಟು ಮಾಡ್ಕೊಂಬಂದು ಚಾನಿಗೆ ತೊಗೊಂಡ ಅದನ್ನು ಚಲೋ ತಂಗಿ ಚಾನ್ಸ್ಕೊಂಡ ಇಟ್ಕೊಳ್ಬೇಕಾಕೈತ್ರಿ. ಗೊತ್ತಾತ್ರಲ್ಲ. ಈ ರೀತಿ ಒಂದ್ಸಲ ಮಾಡಿದಾದ್ಮೇಲೆ ಮತ್ತೊಂದು ಏನು ಇರ್ತೈತಿರಲ್ಲ, ಇನ್ನೊಂದು ಸಲ ಅಕ್ಕಿ ಮತ್ತು ಎಲ್ಲನ ಹಾಕಿದಾದ್ಮೇಲೆ ಮತ್ತೇನೈತ್ರಿ ಕರೆಕ್ಟಾಗಿ ಹೋಗಿ ಇನ್ನೊಮ್ಮೆ ಗಿರ್ರ ಅನ್ಸ್ಕೊಂಡು ಬರೋದೈತಿ. ಮತ್ತು ಅದ ಚಾನಿಗೆ ಒಳಗೆ ತಂದ ಚಾನ್ಸೋದೈತಿ. ಪೂರ್ತಿಯಾಗಿ ಹಿಟ್ಟು ರೆಡಿ ನಾವು ಮಾಡ್ಕೊಂಡಿದ್ದೇವೆ ನೋಡ್ರಿ. ನಿಮ್ಗೆ ಇದೇ ಏನಂಗೆ ನೀವು ಗಿರ್ನಿ ಒಳಗೂ ಮಾಡಿಸ್ಕೊಂಬಂದ್ರೆ ನಿಮ್ಗೆ ಈಸಿ ಆಗ್ತೈತಿ. ಆಮೇಲೆ ನೆಕ್ಸ್ಟ್ ನೋಡಿರಿ ಎಲ್ಲ ಐತ್ರಲ್ಲ, ಇದಕ್ಕೆ ಏನ್ರಿ ಅಂತಂದ್ರೆ ಒಂದು 1/4 ಟೀ ಸ್ಪೂನ್ ನಾವು ಇಂಗನ್ನು ಹಾಕಾಕತ್ತೀವಿ. ಅಷ್ಟಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಪಿಂಕ್ ಸಾಲ್ಟ್. ಪಿಂಕ್ ಐತ್ರಿ ಅಂದ್ರೆ ಪಿಂಕ್ ಇದ್ದದ್ದು ಪಿಂಕ ಇರ್ತೈತಿ, ಮತ್ತು ಬೇಯ್ಯಾಕೆ ಹೋಗಬೇಡ್ರಿ. ಮುಂದೆ ನೆಕ್ಸ್ಟ್ ಅದಕ್ಕೆ ಏನ್ರಿ ಅಂತಂದ್ರೆ ಸ್ವಲ್ಪ ಜೀರಿಗೆಯನ್ನು ಹಾಕೋಣ. ಆಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಅಜ್ವಾನ ಸ್ವಲ್ಪ ಕೈಯಾಗಿ ನೀವು ತಿಕ್ಕಿ ಹಾಕಿದ್ರಿ ಅಂದ್ರೆ ಒಂದು ಮಸ್ತ್ ಪರಿಮಾಣ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಚಕ್ಕಲಿ ಅಥವಾ ತೆಂಗೊಳಲು ಭಾಳ ಮಸ್ತ್ ಅನ್ನಿಸ್ತಾವೆ. ಗೊತ್ತಾತ್ರಲ್ಲ. ಈ ರೀತಿಯಾಗಿ ಎಲ್ಲನೂ ಅದನ್ನು ಒಮ್ಮೆ ಡ್ರೈ ಮಿಕ್ಸ್ ಮಾಡಿ ಎಲ್ಲನೂ ಚಲೋ ತಂಗಿ ಅದಕ್ಕೆ ಕುಡ್ಕೊಂಡು ಆದಮೇಲೆ ನೀವೇನು ಮಾಡಿರಿ ಅಂತಂದ್ರೆ ಇಲ್ಲಿ ಬೆಣ್ಣೆ ಇರ್ತೈತಿರಲ್ಲ, ಬೆಣ್ಣೆ ತಂದು ಹಾಕಿರಿ. ಮನ್ಯಾಗ ನಾವು ತೆಗೆದಿದ್ದು ಬೆಣ್ಣೆ ಐತಿ, 1 ಸ್ಪೂನ್ ಹಾಕಿರಿ. ಅಷ್ಟು ಹಾಕಿ ಕರೆಕ್ಟಾಗಿ ಅದನ್ನು ಕಲಸಿರಿ. ನೋಡಿ, ಈ ತೆಂಗಳದು ಅಥವಾ ಈಗೇನು ನಾವು ಮಾಡತ್ತಿದ್ದೇವಲ್ಲ ಇದೇ ಚಕ್ಲಿ ಬೇರೆ ಬೇರೆ ರೀತಿ ಒಳಗೆ ಮಾಡ್ತಾರೆ. ಅಂದ್ರೆ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರ್ತೈತಿ. ನಾವು ನಿಮ್ಗೆ ಸರಳ ವಿಧಾನದಾಗ ತೋರ್ಸಾಕತ್ತೀವಿ. ಇನ್ನೂ ಏನ್ರಿ ಅಂತಂದ್ರೆ ಡೈರೆಕ್ಟ್ ಅಕ್ಕಿ ಹಿಟ್ಟು ತೊಗೊಂಡು ಬಂದರೆ ಏನೂ ಆಗಂಗಿಲ್ಲ, ಅಕ್ಕಿ ಹಿಟ್ಲೇನು ಮಾಡ್ಬೋದು. ನಾವು ನಿಮಗೆ ಸಾಂಪ್ರದಾಯಿಕವಾಗಿ ಅಂತ ಏನು ತೋರ್ಸಾಕತ್ತಿದ್ದೀವ್ರಲ್ಲ, ಅದಕ್ಕೆ ಅಕ್ಕಿ ತೊಗೊಂಡು ತೋರಿಸಿದ್ದೇವೆ. ನೀವು ಅಕ್ಕಿ ಹಿಟ್ಟಿತ್ತಂದ್ರೆ ಅದರಲ್ಲೇನು ಮಾಡ್ಕೊಬೋದು. ಇನ್ನು ಮುಂದಕ್ಕೆ ಏನ್ರಿ ಅಂತಂದ್ರೆ ಅದ್ರಾಗೂ ಮತ್ತೆ ನಾವು ನೀರು ಹಾಕಿ ಕಲಸ್ಬೇಕು. ನೀರು ನಾರ್ಮಲ್ ವಾಟರ್ ರೀ. ಆಮೇಲೆ ಹೆಂಗ್ರಿ ಅಂತಂದ್ರೆ ಭಾಳ ಸಾಕಂಗಿಲ್ಲ, ಒಮ್ಮೆ ಹುಯ್ಯತ್ತೆ ಸುರಿದು ಬಿಡಂಗಿಲ್ಲ. ಆಮೇಲೆ ಅದು ಹೋಗಿ ಬೇರೆನ ಹಾಕತ್ರಿ. ಅದಕ್ಕೆ ಚಂದಂಗಿ ಸ್ವಲ್ಪ ನೋಡ್ಕೊಂಡು ನೀವು ಕಲಿಸ್ಬೇಕಾಕೈತಿ. ಚಪಾತಿ ಹಿಟ್ಟಿಗೆ ಹೆಂಗೆ ಕನ್ಕನ ಹಾಕ್ತಿರ್ತಿರಲ್ಲ ಹಂಗನ ಅದರ ಸ್ವಲ್ಪ ನೀರು ಹಾಕೋದು, ಕರೆಕ್ಟಾಗಿ ಕಲಸೋದು. ನೋಡಿ, ಈ ತೆಂಗೊಳಲು ಮಾಡುವಾಗ ಇಲ್ಲಿ ನೀವು ಏನ್ರಿ ಅಂತಂದ್ರೆ ತೆಂಗಿನ ಹಾಲನ್ನು ಹಾಕ್ತಾರೆ. ನೀವು ಇದ್ರೆ ಹಾಕ್ಬೋದು, ಇರಲಿಲ್ಲ ಅಂತಂದ್ರೆ ಹಂಗನೂ ಮಾಡ್ಬೋದು. ಹೆಸರಂತರೂ ಅದ ರೀ, ಅದನ್ನು ಹಾಕಿರೋ ಚಲೋ ಆಗ್ತೈತಿ. ಗೊತ್ತಾತ್ರಲ್ಲ. ಅದನ್ನ ಒಂದು ನೀವು ನೆನಪಿಟ್ಬೇಕು. ಆಮೇಲೆ ಚಪಾತಿ ಹಿಟ್ಟು ಹೆಂಗೆ ನಾದ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಮಿದುವಾಗಿ ಈ ರೀತಿಯಾಗಿ ನಾವು ಕರೆಕ್ಟಾಗಿ ಕಲಿಸಿ ನಾದಬೇಕು. ಆಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮತ್ತೊಮ್ಮೆ ಅದನ್ನು ಮಿದ್ರಿ. ಈಗ ಮತ್ತು ಅದ್ರಾಗ ಸ್ವಲ್ಪ ಪೋರ್ಷನ್ ಆಗಿ ಡಿವೈಡ್ ಮಾಡತ್ತಿದ್ದೀವಿ. ಅಂದ್ರೆ ನೀವೀಗೇನು ಮಾಡ್ತಿರಲ್ಲ ತೆಂಗೊಳಲು ಮಾಡೋಕ್ಕೆ ಈಸಿ ಆಗ್ತೈತೆ ಅಂತ ಮೊದಲು ನಾವು ಹಿಂಗೆ ಒಂದೊಂದು ದೊಡ್ಡ ಉಳ್ಳಿ ಮಾಡ್ಕೊಂಡು ಇಟ್ಕೊಂಡು ಬಿಡತ್ತಿದ್ವಿ.
ಇನ್ನು ಮುಂದಕ್ಕೆ ಬೈ ಚಕಲಿ ಮಣಿ ಇರ್ತೈತಿರಲ್ಲ ಅದ್ರಾಗ ಈ ಮಣಿಯನ್ನು ತೊಗೊಳೋದು ತೂತಂದಿರ್ತೈತಿರಲ್ಲ ಆ ಮಣಿಯನ್ನು ಎಣ್ಣೆ ಹಚ್ಚಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೆವು. ಮೊದಲಿಗೆ ತೆಂಗುಳದನ್ನ ಮಾಡೋಣ. ಅದಕ್ಕೆ ಒಂದು ಉಳ್ಳಿ ಅದ್ರಾಗ ಸೇರಿಸಿದಾದ್ಮೇಲೆ ಪೂರ್ತಿ ಚಕಲಿ ಮಣಿ ನಿಮ್ಮ ಮನ್ಯಾಗ ಯಾವ್ದು ಐತಿರಲ್ಲ ಅದನ್ನು ತೊಗೊರಿ, ಇದ ತೊಗೊರಿ ಅಂತ ಹೇಳಂಗಿಲ್ಲ. ಆಮೇಲೆ ಈ ರೀತಿಯಾಗಿ ನಾವು ಹಾಕಬೇಕು. ಸೇಮ್ ನೀವು ಮುರುಕು ಅನ್ಬೋದು, ಚಕಲಿ ಅನ್ಬೋದು ಅಥವಾ ತೆಂಗುಳದ ಅನ್ಬೋದು, ಏನು ಬೇಕಾದನ್ರಿ ಈ ರೀತಿಯಾಗಿ ಮಾಡ್ಬೇಕು. ಎಣ್ಣೆ ಈ ಕಡೆ ಕಾಯಕ್ಕಿಟ್ಟಿದ್ದೀವಿ, ಒಂದು ಸಲ ನೋಡೇ ಬಿಡ್ನು ಹೆಂಗೆ ಬಂದೈತಿ ಅಂಥೇಳಿ. ಅದು ಸ್ವಲ್ಪ ಗುಳ್ಳಿ ಕಡಿಮೆ ಆದ್ಮೇಲೆ ಎಣ್ಣೆ ಹಾಕಿರ್ತಿರಲ್ಲ, ಗುಳ್ಳಿ ಕಡಿಮೆ ಆದ್ಮೇಲೆ ತಿರುಗಿಸಿ ಹಾಕ್ರಿ. ಕರೆಕ್ಟಾಗಿ ಎಣ್ಣೆ ಒಳಗೆ ನೀವು ಡೀಪ್ ಫ್ರೈ ಮಾಡಿ ತಕ್ಕೊಂಬಿಡ್ಬೇಕು. ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಚಲೋ ತಂಗಿ ಕುರುಮ್ ಅನ್ನುವಂಗೆ ಮಸ್ತ್ ಅಂದ್ರೆ ಮಸ್ತ್ ರೆಸಿಪಿ ರೆಡಿ ಆಕೈತಿ. ಗೊತ್ತಾದ್ರಲ್ಲ. ಇನ್ನು ಮುಂದಕ್ಕೆ ಉಳಿದಿದ್ದನ್ನು ನಾವು ಅದೇ ರೀತಿ ಅವನ್ನ ಹೆಂಗ್ರಿ ಅಂತಂದ್ರೆ ಒಂದೇ ಕಡೆ ಭಾಳ ದಿಪ್ಪಂಗೆ ಹಾಕೋತ ಹೋಗಬೇಡ. ಅದೊಂದು ನೀವು ಲಕ್ಷ ಕೊಟ್ಟು ನೋಡ್ರಿ. ಸ್ವಲ್ಪ ಹಿಂಗೆ ರೌಂಡ್ ಒಂದು ಸಲ ಹೊಡೆದ್ರಂದ್ರೆ ಸಾಕು, ಭಾಳ ಸಲ ಏನು ಹಾಕೋದು ಬೇಕಾಗಿಲ್ಲ. ನಿಮಗೆ ಇನ್ನೊಂದು ಸ್ವಲ್ಪ ದೊಡ್ಡ ಬೇಕಂತಂದ್ರೆ ನೀವು ದೊಡ್ಡ ಮಾಡ್ಬೋದು, ಅವ ಬ್ಯಾಡ್ ಅನ್ನಿಸ್ತೈತೆ. ಯಾಕಂತಂದ್ರೆ ಅದ್ರ ನಾರ್ಮಲ್ ಸೈಜ್ ಇತ್ತಂದ್ರೆ ಅದು ಅಷ್ಟೇ ಚಂದ ಅನಿಸ್ತದೆ. ಅದಕ್ಕೆ ಈ ರೀತಿಯಾಗಿ ನೀವೆಲ್ಲನೂ ಗುಂಡಂಗೆ ಹಾಕಿ ಆಮೇಲೆ ಒಂದೊಂದು ಎಣ್ಣೆಗೆ ಕರಿಬೇಕಾಗಿದೆ. ಒಂದೊಂದು ಅಂದ್ರೆ ನೀವು 2-3 ಒಮ್ಮೆ ಹಾಕಿರಿ, ಯಾರು ಬ್ಯಾಡ್ ಅಂದಿಲ್ಲ. ಆದರೆ ಸಾವಕಾಶ ನೋಡ್ಕೊಂಡ ಕೈಗೆ ಎಣ್ಣೆ ಅದು ಸಿಡಿಲಾರ್ದಂಗೆ ಸಮಾಧಾನಲಿ ಎಣ್ಣೆಗ ನೀವು ಕರಿಬೇಕಾಗೈತಿ. ಗೊತ್ತಾತ್ರಲ್ಲ. ಆಮೇಲೆ ಪ್ರತಿಯೊಂದು ಬ್ಯಾಚ್ ನೀವು ಕರೆದಾದ್ಮೇಲೆ ಮತ್ತೊಮ್ಮೆ ಎಣ್ಣೆ ಸ್ವಲ್ಪ ಸುದ್ದಂಗೆ ಕಾಯ್ಬೇಕ್ರಿ. ಎಣ್ಣೆ ಕಾಯ್ತಂದ್ರೆ ನೀವು ಮತ್ತೊಂದು ಸಲ ಹಾಕಿದಾಗ ಚಲೋ ತಂಗಿ ಪಟ್ನ ಬರ್ತಾವೆ. ಎಣ್ಣೆ ಕಾಯ್ಲಾರ್ದ ಹಾಕೋ ಮಿಸ್ಟೇಕನ್ನು ಅದನ್ನಂತೂ ಮಾಡೋಕೆ ಹೋಗ್ಬೇಕು. ಗೊತ್ತಾತ್ರಲ್ಲ. ಆಮೇಲೆ ಈಗ ಮೊದಲಿಂದ ಹಾಕಿದ್ದು ನಾವು ನೋಡ್ಬೋದು. ಈಗ ಒಂದೊಂದು ಹಿಂಗೆ ನಾವು ತಗೊಳತ್ತೀವಿ. ಪೂರ್ತಿ ಎಣ್ಣೆ ಬಸದ ನೀವೇನು ಮಾಡ್ಬೇಕ್ರಿ, ತಕ್ಕೋಬೇಕು. ಇದೇ ರೀತಿಯಾಗಿ ನಾವು ಒಂದು ಬ್ಯಾಚ್ ಆದ್ಮೇಲೆ ಒಂದು ಬ್ಯಾಚ್ ಮೊದಲು ಮಾಡಿಟ್ರಿ ಅಂತಂದ್ರೆ ಈಸಿ ಆಗ್ತೈತಿ. ಅಕಸ್ಮಾತ್ ನೀವು ಇಬ್ಬರು ಇದ್ರಿ ಅಂತ ತಿಳ್ಕೊರಿ, ಇನ್ನೂ ಈಸಿ ಆಗ್ತೈತಿ. ಪಟ್ ಅಂತ ಕೆಲಸ ಮುಗಿದೋಗ್ತೈತಿ. ಹಿಂಗೆ ಕೈಲಿ ತಕ್ಕೊಂಡ ನೀವು ಎಣ್ಣೆಗ ಬಿಡ್ಬೇಕು. ಇನ್ನು ಇದೇ ಹಿಟ್ಟಿನಾಗ ಚಕ್ಲಿ ಅಂತಂದ್ರೆ ಏನಿಲ್ಲ, ಚಕ್ಲಿ ಮಣಿಗೆ ಚಕ್ಲಿ ಪ್ಲೇಟನ್ನು ಸೇರಿಸಿ ನಿಮಗೆ ದೊಡ್ಡ ಬೇಕಂತಂದ್ರೆ ದೊಡ್ಡ, ಸಣ್ಣ ಬೇಕಂತಂದ್ರೆ ಸಣ್ಣ ಚಕ್ಲಿಯನ್ನು ನೀವು ಮಾಡ್ಕೊಬೋದು. ಈ ರೀತಿಯಾಗಿ ನಾವು ನಿಮ್ಗೆ ತೋರ್ಸಾತ ಇದ್ದಿರಲ್ಲ, ಹಿಂಗೆ ಸ್ವಲ್ಪ ದೊಡ್ಡ ಚಕ್ಲಿನೂ ಮಾಡ್ಕೊಬೋದು, ಇಲ್ಲ ಬಾಜುದಾವು ಸಣ್ಣ ಹಂಗೆ ಮಾಡ್ಕೊಬೋದು. ಆರಾಮ್ ಸಿರಿಯಾಗಿ ಈ ಒಂದು ಅಕ್ಕಿ ಹಂಗೆ ಉದ್ದಿನ ಹಿಟ್ಟಿನಾಗ ಈ ಒಂದು ಮಸ್ತಾಗಿರುವಂತಹ ಚಕ್ಲಿ ಸೇಮ್ ಟು ಸೇಮ್ ಬೇಕ್ರಿಯಾಗ ನಮಗೆ ಸಿಗ್ತಿರ್ತಾವೆ ನೋಡ್ರಿ, ಬೆಣ್ಣೆ ಚಕ್ಲಿ ಅನ್ಕೋತ ಹಂಗಣ ಅತಿ ಮಸ್ತಾಗಿ ಇರ್ತಾವೆ. ಅವನು ನೀವು ಎಣ್ಣೆಗ ಚಲೋ ತಂಗಿ ಕರಿಬೇಕು. ಒಂದು ಇರ್ತಿದ್ರೆ ಒಂದು ಬಿಡ್ರಿ, ಎರಡು ಬಿಡ್ರಿ, ಸಣ್ಣ ಬೇಕಂದ್ರೆ ಸಣ್ಣ ಮಾಡಿರಿ, ದೊಡ್ಡ ಬೇಕಂತಂದ್ರೆ ದೊಡ್ಡ ಮಾಡಿರಿ. ಚಕ್ಲಿ ಆರಾಮ್ ಸಿರಿಯಾಗಿ ಸುದ್ದಂಗಿ ಪರ್ಫೆಕ್ಟಾಗಿ ನಿಮಗೆ ತೋರಿಸಿದ್ದೀವಿ. ಚಕ್ಲಿನೂ ತೋರಿಸಿದ್ದೀವಿ, ತೆಂಗುಳನ್ನು ತೋರಿಸಿದ್ದೀವಿ. ನಿಮಗೆ ಎರಡದ್ರಾಗ ಯಾವುದಿಷ್ಟ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗೆ ಹೇಳಿ. ಈಗ ಎಲ್ಲನೂ ರೆಡಿ ಅದಾವೆ. ಎಣ್ಣೆ ಬಸದು ಪೂರ್ತಿ ತೆಗೆದು ನೋಡ್ರಿ, ಏಕದಮ್ ಫಸ್ಟ್ ಕ್ಲಾಸ್ ಮಸ್ತ್ ಅಂದ್ರೆ ಮಸ್ತಾಗಿ ಕಾಣತ್ತಾವೆ. ನೋಡಕ್ಕೆ ಅಷ್ಟು ಚಂದ ಇರ್ತಾವೋ, ನೀವು ಟೇಸ್ಟ್ ಮಾಡೋಗೂ ಅಷ್ಟೇ ಚಲೋ ಕುಟುಂಬ ಅಂಥೇಳಿ ಮಸ್ತ್ ಇರ್ತಾವೆ. ಹಾಗಾದ್ರೆ ತಪ್ಪಲಾರ್ದ ಒಮ್ಮೆ ನೀವು ಟ್ರೈ ಮಾಡ್ಬೇಕು. ನೀವು ಅದನ್ನು ಮುರಿದು ನೋಡ್ತೀನಿ ಅಂತಂದ್ರೆ ನೋಡ್ಬೋದು ರೀ. ನೋಡಿದ್ರಲ್ಲ, ಈ ರೀತಿಯಾಗಿ ಭಾಳ ಮಸ್ತಾಗಿದ್ದಂತಹ 2 ರೆಸಿಪಿ ನಿಮಗೆ ಇಷ್ಟ ಆಗಿದ್ದಾವೆ ಅಂತ ಹೇಳಿ ಭಾವಿಸ್ತೀವಿ. ಇಷ್ಟ ಆಗಿದ್ರೆ ತಪ್ಪಲಾರ್ದ ಲೈಕ್, ಶೇರ್, ಸಬ್ಸ್ಕ್ರೈಬ್ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕಳಿಸ್ಬಿಡ್ರಿ. ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.